ಇನ್ನು ಸಿಗಂದೂರು ಸೇತುವೆ ಉದ್ಘಾಟನೆ ಆಗ್ತಾ ಇದೆ. ಹತ್ತತ್ರ 2 ಕಿಲೋಮೀಟರ್ಗೂ ಅಧಿಕ ಈ ರೋಪ್ ಸಹಾಯದಿಂದ ಅಥವಾ ಕೇಬಲ್ ಸಹಾಯದಿಂದ ನಿರ್ಮಿಸಲಾಗಿರುವಂತಹ ಸೇತುವೆ. ಇದು ಆ ಭಾಗದ ಜನರ ದಶಕಗಳ ಬೇಡಿಕೆಯಾಗಿತ್ತು. ಈಗ ಅದು ಉದ್ಘಾಟನೆ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೊಂದು ಖುಷಿ ಸಂಗತಿ ಇದು. ಅಥವಾ ಆ ಭಾಗದಲ್ಲಿ ಸಿಗಂದೂರು ಭಕ್ತರು ಯಾರಿದ್ದಾರೆ, ಶರಾವತಿ ಡ್ಯಾಮ್ ಕಟ್ಟಂತ ಕಾರಣಕ್ಕಾಗಿ ಬ್ಯಾಕ್ ವಾಟರ್ನಲ್ಲಿ ಯಾರ್ಯಾರು ಮುಳುಗಡೆ ಆದಂಥ ಸಂತ್ರಸ್ತಿದ್ದಾರೆ, ಅವರು ಯಾರ್ಯಾರಿಗೆ ಅನುಕೂಲ ಆಗಿತ್ತು, ಇವರಿಗೆಲ್ಲ ಒಂದು ಖುಷಿ ಸಂಗತಿ. ಆದರೆ ರಾಜಕೀಯ ಕಿತ್ತಾಟ ಬಹಳ ಜೋರಾಗಿ ನಡೀತಾ ಇದೆ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ ನಾಯಕರುಗಳನ್ನ ಸರಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಕನಿಷ್ಠ ಒಂದು ಆಹ್ವಾನವನ್ನೂ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಬಹಳ ಟೀಕೆ ವ್ಯಕ್ತ ಆಗ್ತಾ ಇದೆ. ಇನ್ನು ನಾಳೆ ಅದು ಉದ್ಘಾಟನೆ ಆಗ್ತಾ ಇದೆ. ಈ ಉದ್ಘಾಟನೆಯ ಖುಷಿ ಸಂಗತಿಯ ನಡುವೆನೇ ಆಗ್ತಾ ಇರುವಂತ ರಾಜಕೀಯ ಕೆಸರಾಟ ಈ ಸೇತುವೆ ವಿಚಾರವಾಗಿ ಏನೇನು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ. ನೋಡೋಣ, ದುರಹಂಕಾರದಿಂದ ನಾನು ಮಾಡಬೇಕು ಅಂತಕ್ಕಂಥದ್ದು ಇದ್ರೆ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಇವರು ಕೂಸೆ ಹುಟ್ಟಿರಲಿಲ್ಲ ಈ ಸೇತುವೆ ಹೋಗ್ಬೇಕಂದ್ರೆ ಇವರು ಸಂಸದರೇ ಆಗಿರಲಿಲ್ಲ. ಡೇಟ್ ಕ್ಲಾಸ್ ಆಗಿದೆ, ಹಿಂಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ. ಸಿಎಂ ಪುರಾಗ ನಾವು ಹೋಗ್ತಾ ಇದ್ದೀವಿ. ಸೇತುವೆ ಸಮರ. ಶಿವಮೊಗ್ಗದ ಲಿಂಗನಮಕ್ಕೆ ಡ್ಯಾಂನ ಶರಾವತಿ ಹಿನ್ನೀರಿನಲ್ಲಿ ಕಟ್ಟಲಾಗಿರುವ ಸೇತುವೆಯೇ ಈಗ ರಾಜಕೀಯ ಸಮರಕ್ಕೆ ವೇದಿಕೆಯಾಗಿದೆ. ಯಾಕಂದ್ರೆ ಸಜ್ಜಾಗಿ ನಿಂತಿರುವ ಸೇತುವೆ ನಾಳೆಯೇ ಉದ್ಘಾಟನೆ ಆಗಲಿದ್ದು ಕ್ರೆಡಿಟ್ ತೆಗೆದುಕೊಳ್ಳೋಕೆ ನಾಯಕರು ಕಚ್ಚಾಡ್ತಿದ್ದಾರೆ. ಅದೇನು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಸೇತುವೆ ನಿರ್ಮಾಣದ ಇತಿಹಾಸ ತೋರಿಸ್ತೇವೆ ನೋಡಿ. ಸಿಗಂದೂರ ಚೌಡೇಶ್ವರಿ ಕ್ಷೇತ್ರ ರಾಜ್ಯದ ಮೂಲೆ ಮೂಲೆಗಳಿಂದ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಈ ದೇವಿ ದರ್ಶನಕ್ಕೆ ಭಕ್ತರು ಆಗಮಿಸುತ್ತಾರೆ. ಈ ಕ್ಷೇತ್ರಕ್ಕೆ ಹೋಗಬೇಕಂದ್ರೆ ಶರಾವತಿ ಹಿನ್ನೀರನ್ನ ದಾಟಿಕೊಂಡು ಹೋಗಬೇಕು. ಲಿಂಗನಮಕ್ಕಿ ಡ್ಯಾಮ್ ನಿರ್ಮಾಣದ ಬಳಿಕ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅದೆಷ್ಟೋ ಗ್ರಾಮಗಳು ಮುಳುಗಡೆ ಆಗಿದ್ವು. 40ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಾಗರದ ಸಂಪರ್ಕವೇ ಕಡಿದು ಹೋಗಿತ್ತು. ಶರಾವತಿಯಲ್ಲಿ ಓಡಾಡ್ತಿದ್ದ ಲಾಂಚ್ಗಳನ್ನ ಬಳಸಿಯೇ ಹಿನ್ನೀರನ್ನ ದಾಟಬೇಕಿತ್ತು. ರಾತ್ರಿ ಆಗ್ತಿದ್ದಂತೆ ಈ ಹಳ್ಳಿಗರ ಬದುಕೆ ನರಕ ಆಗ್ತಿತ್ತು. ಹೀಗಾಗಿ ನಮಗೊಂದು ಸೇತುವೆ ಮಾಡಿಕೊಡಿ ಅಂತ 60 ವರ್ಷಗಳಿಂದಲೂ ಹೋರಾಟ ನಡೆಸಿದ್ರು. ಅದರ ಪ್ರತಿಫಲ ಎಂಬಂತೆ ಸೇತುವೆ ನಿರ್ಮಾಣ ಆಗಿದ್ದು ನಾಳೆಯೇ ಉದ್ಘಾಟನೆ ಆಗಲಿದೆ. ಅಂದ್ಹಾಗೆ 2018ರಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆಗೆ ಅಡಿಗಲ್ಲು ಹಾಕಿದ್ರು. ನಾಳೆ ಅವರೇ ಉದ್ಘಾಟನೆ ನೆರವೇರಿಸಲಿದ್ದಾರೆ. 423 ಕೋಟಿ ವೆಚ್ಚದ ಸೇತುವೆ 2.25 ಕಿಲೋಮೀಟರ್ ಉದ್ದ ಇದೆ. 11 ಮೀಟರ್ ಅಗಲದ ರಸ್ತೆ ಇದ್ದು 17 ಪಿಲ್ಲರ್ಗಳನ್ನು ಹೊಂದಿದೆ. ನದಿಯಲ್ಲಿ ನಿರ್ಮಾಣ ಆಗಿರೋ ರಾಜ್ಯದ ಮೊದಲ ಕೇಬಲ್ ಸೇತುವೆ ಇದಾಗಿದ್ದು ಸಿಗಂದೂರು ಚೌಡೇಶ್ವರಿ ದರ್ಶನ ಸೇರಿದಂತೆ ಮಲೆನಾಡು ಕರಾವಳಿ ಸಂಪರ್ಕಕ್ಕೆ ಇದು ಗೊಂಡಿ ಆಗಲಿದೆ. ಸದ್ಯ ಇದರ ಉದ್ಘಾಟನೆ ಕಾರ್ಯಕ್ರಮವೇ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಶಾಸಕರಿಗೆ ಆಹ್ವಾನ ನೀಡದ ಆರೋಪ ಇದ್ದು ಬಿಜೆಪಿ ನಾಯಕರ ವಿರುದ್ಧ ಸಚಿವರು ಶಾಸಕರು ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರಿಗೆ ಆಹ್ವಾನ ನೀಡದೆ ಅಗೌರವವಾಗಿ ನಡೆಸಿಕೊಂಡಿದ್ದಾರೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನೊಬ್ಬ ಶಾಸಕನಾಗಿ ನನಗೂ ಮಾಹಿತಿ ನೀಡಿಲ್ಲ ಅಂತ ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ. ನೋಡೋಣ, ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀವಿ. ಮುಖ್ಯಮಂತ್ರಿಗಳು ಕೂಡ ಭಾಳ ಹಗುರವಾಗಿ ಕೇಂದ್ರ ಸರ್ಕಾರದವ್ರು ನಡ್ಕೊಂಡಿದ್ದಾರೆ ಅಂತ ಹೇಳಿ ನನ್ನ ಭಾವನೆ. ದುರಹಂಕಾರದಿಂದ ನಾನು ಮಾಡಬೇಕು ಅಂತಕ್ಕಂಥದ್ದು ಇದ್ರೆ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿದ್ರೆ ಮಾತಾಡ್ತಿದ್ರೆ ಯಡಿಯೂರಪ್ಪನವರು ಮಗ ಬಂದು MP ಅವರು ನಂದೇ ಕೊಡುಗೆ ನಾನೇ ಮಾಡಿ ಅಂತ ಅಪ್ಪನ ಹೆಸರೇ ಹೇಳೋದು ಬಿಟ್ಬಿಟ್ಟಿದ್ದಾರೆ. ಇವರು ಕೂಸೆ ಹುಟ್ಟಿರಲಿಲ್ಲ ಈ ಸೇತುವೆ ಹೋಗ್ಬೇಕಂದ್ರೆ ಇವರು ಸಂಸದರೇ ಆಗಿರಲಿಲ್ಲ. 14ನೇ ತಾರೀಕೆ ನಾವು ಸೇತುವೆ ಉದ್ಘಾಟನೆ ಅಂತ ಹೇಳಿ ಇಲ್ಲೆಲ್ಲ ಜಾಗ ನೋಡೋಕೆ ಬಂದಿದ್ದಾರೆ. ನಾನೊಬ್ಬ MLA ಇದ್ದೀನಿ, ಇಲ್ಲಿ ಕ್ಷೇತ್ರದ ಒಬ್ಬ MLA ಇದ್ದೀನಿ. ನನ್ನೂ ಕೇಳದೇನೆ ಜಾಗ ನೋಡಕ್ ಬಂದಾರೆ. 14ನೇ ತಾರೀಕು ಉದ್ಘಾಟನೆ ಇದೆಯಾ? ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯನವರಿಗೆ ತಡವಾಗಿ ಆಹ್ವಾನ ನೀಡಿದ್ದಾರೆ. ಸಿಎಂ ಡೇಟ್ ಕ್ಲಾಶ್ ಆಗಿದೆ, ಇದನ್ನ ತಪ್ಪಿಸೋಕೆ ಆಗಲ್ಲ. ಹೀಗಾಗಿ ಸರ್ಕಾರದ ಪರ ಉದ್ಘಾಟನೆಗೆ ನಾನು ಹೋಗ್ತೀನಿ ಅಂತ ತಿಳಿಸಿದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಈ ಸೇತುವೆ ನಿರ್ಮಾಣದ ರೂಪರೇಷೆ ಸಿದ್ಧವಾಗಿತ್ತು ಅಂತಲೂ ತಿಳಿಸಿದ್ದಾರೆ. ಅವ್ರದ್ದು ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಸ್ ಆಗಿದೆ, ಹಿಂಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು. ಹೀಗಾಗಿ ಅದನ್ನು ವಾಡಿ ಮಾಡಲಿಕ್ಕಾಗೋಲ್ಲ. ಸಿಎಂ ಪುರಾಗ ನಾವು ಹೋಗ್ತಾ ಇದ್ದೀವಿ. ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಕ್ಲಾಶ್ ಆಗೋಲ್ಲ. ಸ್ಟೇಟ್ ಗೌರ್ಮೆಂಟಿಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈಜಿ ಆಗುತ್ತೆ. ಹಿಂದೆ
ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ BJPಯಲ್ಲಿ ಆಯಿತು, JDS ಆಯಿತು, ಈಗ ಮತ್ತೆ ನಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಇನ್ನು ಸೇತುವೆ ಉದ್ಘಾಟನೆ ಆಮಂತ್ರಣ ಪತ್ರಿಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ, ಮಧು ಬಂಗಾರಪ್ಪ, HD ದೇವೇಗೌಡ, ಕುಮಾರಸ್ವಾಮಿ ಹೆಸರುಗಳನ್ನ ಉಲ್ಲೇಖಿಸಲಾಗಿದೆ. ಎಲ್ಲರೂ ಬರಬೇಕು, ಅವರಂತ ಮುಖ್ಯಮಂತ್ರಿಗಳು ಬರಬೇಕು, ಉಪಮುಖ್ಯಮಂತ್ರಿಗಳು ಬರಬೇಕು, ನಮ್ಮ PWD ಮಿನಿಸ್ಟ್ರು ಬರಬೇಕು. ಪ್ರಶ್ನೆ ಏನಿಲ್ಲ, ಎಲ್ಲರೂ ಸೇರೇ ಮಾಡಿ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಬೇಕಾಗಿರೋದು. ಸಂತೋಷ, ಒಂದು ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲರದ್ದು ಅಪೇಕ್ಷೆ ಇದೆ. ಸೇತುವೆಯನ್ನ ಯಾವುದೇ ಪಕ್ಷ ಮಾಡಿದ್ರೂ ಜನರ ದುಡ್ಡಿನಿಂದಲೇ ನಿರ್ಮಾಣವಾಗಿರುತ್ತೆ. ಹೀಗಾಗಿ ರಾಜಕೀಯ ನಾಯಕರ ಬೀದಿರಪ್ಪ ಏನೇ ಇರಲಿ, ಬಹುದಿನಗಳ ಬೇಡಿಕೆಯಂತೆ ಸೇತುವೆ ನಾಳೆ ಉದ್ಘಾಟನೆಯಾಗಲಿದೆ. ಈ ಮೂಲಕ ಸುತ್ತಮುತ್ತಲಿನ ಜನರಿಗೆ ಇದರ ಪ್ರಯೋಜನ ಲಭ್ಯವಾಗಲಿದೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.